ನಮಸ್ಕಾರ ಸ್ನೇಹಿತರೆ. ನಮ್ಮ ರೋಟ್ರಿ ತಂಡ ಬೆಂಗಳೂರು ಸೌತ್ ಎಂಡ್ ಕ್ಲಬ್ ವತಿಯಿಂದ ಮೊನ್ನೆ ಸುಕಾಂಕ್ಷ ಅಂತ ಆರ್ಫನ್ ಮಕ್ಕಳಿಗೆ ಗ್ರಾಸರೀಸನ್ನು ನೀಡಿದ್ವಿ. ಇದು ಪ್ರತಿ ತಿಂಗಳು ನಾವಲ್ಲಿ ಸ್ವಲ್ಪ ಗ್ರಾಸರೀಸ್ನಲ್ಲಿ ಟ್ರಸ್ಟಿಗೆ ಕೊಡ್ತೀವಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಮುಂದೆ ಮಾಹಿತಿ ಇದೆ, ದಯವಿಟ್ಟು ನೋಡಿ. ತಿಂದಿಲ್ಲ ಗುಡ್ ಮಾರ್ನಿಂಗ್ ಅಂತ ಹೇಳಿ. ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಎಂದಿನಂತೆ ನಮಗೆ ಅದೊಂದು ಭಾಗ್ಯನೇ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ನಮಗೆ ಇದೊಂದು ಸಹಕಾರ, 2.5 ವರ್ಷನೇ ಆಯಿತು, ನಿರಂತರವಾದ ಸಹಕಾರ ನಮಗೆ ಸಿಗ್ತಾ ಇರುವಂಥದ್ದು ರೋಟ್ರಿ ಸೌತ್ ಎಂಡ್ ಬ್ಯಾಂಗ್ಳೂರ್ ಕಡೆಯಿಂದ. ನಿಜವಾಗಿರುವಂಥ ಎಲ್ಲ ಸದಸ್ಯರು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಭಗವಂತ ಆರೋಗ್ಯ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ. ಯಾಕಂತಂದರೆ ಇಂಥ ಕೆಲಸಗಳು ನಿರಂತರವಾಗಿ ನಡೀತಾ ಹೋಗಲಿ ಅವ್ರ ಕಡೆಯಿಂದ ಅನ್ನೋದು ನಮ್ಮೆಲ್ಲರ ಆಶಯ. ನಮ್ಮ ಸಂಸ್ಥೆ ಕಡೆಯಿಂದ ಆಗಲಿ, ನನ್ನ ವೈಯಕ್ತಿಕವಾಗಿ ಆಗಲಿ, ನಮ್ಮೆಲ್ಲರ ಆಶಯ. ಹೀಗೆ ಏನು ಸಮಾಜದಲ್ಲಿ ಅವಶ್ಯಕತೆ ಇರುವಂಥ ಮಕ್ಕಳು ಮತ್ತು ಅವಶ್ಯಕತೆ ಇರುವಂಥ ವಾತಾವರಣದಲ್ಲಿ ಏನೇನು ನಮ್ಮ ಕೈ ಸಾಧ್ಯತೆಗಳಾಗುತ್ತೆ ಆ ಕೆಲಸಗಳನ್ನು ಮಾಡ್ಕೊಂಡು ಹೋಗೋದ್ರಲ್ಲಿ ಸೌತ್ ಎಂಡ್ ರೋಟ್ರಿ ಅವರು ತುಂಬಾ ಮುಂದುವರಿತಾ ಇದ್ದಾರೆ. ಈಗ ಮಾರ್ಗಮ್ ಅಂತ ಒಂದು ಹೊಸ ಒಂದು ಪ್ರಾಜೆಕ್ಟನ್ನು ಶುರು ಮಾಡಿದ್ದಾರೆ. ಅದರಲ್ಲಿ ಮಕ್ಕಳಿಗೆ SSLC ಆಗಿರ್ಬೋದು, 9th ಆಗಿರ್ಬೋದು, ಇಂಥ ಮಕ್ಕಳಿಗೆ ಮುಂದೆ ನಾವು ಏನಾಗಬೇಕು, ಏನೇನಿದೆ, ಕೋರ್ಸ್ಗಳೇನೇನಿದೆ ಒಂದನ್ನು ಶುರು ಮಾಡಿದ್ದೀವಿ ಅಂತ ಕೇಳ್ಪಟ್ಟೆ. ಅದು ತುಂಬ ಖುಷಿಯಾದಂಥ ವಿಚಾರ. ನಾವು ಕೂಡ ಅದರಲ್ಲಿ ಒಂದು ಭಾಗವಾಗಿ ಒಂದು ದಿನ ಏನು ಆ ತಿಳುವಳಿಕೆಯನ್ನು ನಾವು ಕೂಡ ಜ್ಞಾನವನ್ನು ತಿಳ್ಕೊಳ್ತೀವಿ ಕೂತ್ಕೊಂಡು ಅಂತ ಹೇಳ್ತಾ, ಮತ್ತೆ ಇವತ್ತೇನು ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ಲ ಕೈಗಳಿಗೂ ಮತ್ತು ಮನಸ್ಸುಗಳಿಗೂ, ಕರುಣಾಪೂರ್ವಕವಾದ ಮನಸ್ಸುಗಳಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಮತ್ತು ನಮ್ಮೆಲ್ಲ ಮುದ್ದಿನ ಮಕ್ಕಳ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅದಕ್ಕೆ ನಮ್ದೆಲ್ಲ ಏನು ಪ್ಲಾನ್ ಅಂದರೆ, ಒಂದಷ್ಟು ಜನ ಇನ್ನೊಂದು 2-3 ಜನ ಇದ್ದಾರೆ ಲೆಕ್ನಿಟ್ಸು ನಮ್ಮ ಥರ ಸೇವೆ ಮಾಡೋರು. ಅವ್ರ ಜೊತೆ ಮಾತಾಡಿದ್ವಿ. ಸುಮ್ಮನೆ ಏನಕ್ಕೆ ಬಾಡಿಗೆ ಕಟ್ತಾ ಇದ್ದೀರಾ, ಒಂದು ಜಾಗ ನೋಡ್ಬಿಡಿ, ಒಂಚೂರು ಫಂಡ್ ರೈಸ್ ಮಾಡ್ಬಿಡಿ ಕಷ್ಟಪಟ್ಬಿಟ್ಟು ಅಂತ ಇದೊಂದು ಸಜೆಷನ್ ಬಂತು. ಯಾಕಂದ್ರೆ 12 ವರ್ಷ ಆಗೋಯ್ತು ಸಂಸ್ಥೆ, ಇನ್ನೂ ನಾವು ಬಾಡಿಗೆ ಕಟ್ಕೊಂಡೇ ಕೂತಿದ್ದೀವಿ. ಸಿಟಿ ಇಲ್ಲ ಸರ್, ಏನ್ ಕಡಬಗೆರೆ ಇದೆಯಲ್ಲ, ಅಲ್ಲಿಂದನೇ ಒಂದು ವಾರದಿಂದ ಓಡಾಡ್ತಾ ಇದ್ದೀವಿ. ಒಂದು 20 ಕುಂಟೆ ಒಂದು ಕಡೆ ಜಾಗ ಸಿಕ್ಕಿದೆ. ಈಗ ನಿನ್ನೆ ಮಾತುಕತೆನೂ ಕೂಡ ಆಯ್ತು ಅವ್ರ ಜೊತೆ. ತುಂಬಾ ಕಡಿಮೆ ಬೆಲೆ ಕೊಡ್ತಿದ್ದಾರೆ. ಯಾಕಂದ್ರೆ ಒಂಚೂರು ಹೈಟೆನ್ಷನ್ ಲೈನ್ ಹೋಗಿದೆ ಲಾಸ್ಟ್ ಬಾರ್ಡರ್ಗೆ. ಏನು ಜಾಗ ನೋಡಿದ್ದೀವಿ, ಅದೊಂದು ಕಾಲ್ ಭಾಗಕ್ಕೆ ಹೈಟೆನ್ಷನ್ ಲೈನ್ ಹೋಗಿದೆ. ಬೇಕಂದ್ರೆ ಒಂಚೂರು ಪಾರ್ಕ್ ಪ್ಲಾನ್ ಮಾಡ್ಕೋಬಹುದು. 20 ಕುಂಟೆ ಇಸ್ ಏನಫ್ ಸರ್. ನಮ್ದು 2 ಸೆಂಟರ್ಗಳನ್ನು ಅಲ್ಲೇ ಶಿಫ್ಟ್ ಮಾಡ್ಕೋಬಹುದು. ಹೌದು, ಅಲ್ಲಿ ಸ್ಕೂಲ್ ಇದೆ, ಕಡಬಗೆರೆಯಲ್ಲಿ ಇದೆ. ಹೈಸ್ಕೂಲಲ್ಲಿ ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಇದೆ. ಓಲ್ಡ್ ಏಜ್ ಹೋಮ್ ನೋಡೇ ಇಲ್ವಾ ಸರ್ ನೀವು? ಓಲ್ಡ್ ಏಜ್ ಹೋಮ್ ಬಂದಿರಲ್ಲ ಅಲ್ಲೇನೆ. ಮತ್ತೆ ನಮ್ದು ಇನ್ನೊಂದ್ ಸ್ವಲ್ಪ ಮುಂದೆ, ಅಲ್ಲಿಂದ 2 ಕಿಲೋಮೀಟರ್ ಅಷ್ಟೇ ಸರ್. ಈಗ ನೋಡಿರೋ ಜಾಗ ಒಂದನೇ ಕ್ಲಾಸಿಂದ 7th ತನಕ ಊರೊಳಗಡೆನೆ ಇದೆ, ವಾಕಬಲ್ ಡಿಸ್ಟೆನ್ಸ್. ಅಲ್ಲಿಂದ 8th, 9th, 10th PUCಗೆ ನಮ್ಮ ಏನಿದೆ ಲೇಔಟ್ ಓಲ್ಡ್ ಏಜ್ ಹೋಮ್ ಇರೋದು, ಅದೇ ಲೇಔಟ್ ಅಲ್ಲೇ ಗೌರ್ಮೆಂಟ್ ಕಾಲೇಜು ಸ್ಕೂಲ್ ಇದೆ. ಹೈಸ್ಕೂಲ್ ಹತ್ರ ಆಗ್ಬಿಡುತ್ತೆ ಮಕ್ಕಳಿಗೆ. ಆಮೇಲೆ ಆ ಅಟ್ಮಾಸ್ಫಿಯರ್ ವಯಸ್ಸಾದವ್ರಿಗೆ ತುಂಬಾ ಸೂಕ್ತವಾಗಿದೆ. ತುಂಬಾ ಸೂಕ್ತವಾಗಿದೆ. ಅಲ್ಲಿ ಯಾವ ಕಾಯಿಲೆಗಳು ಬರಲ್ಲ. ಆಮೇಲೆ ನೀರಿಗೆ ತೊಂದರೆ ಇಲ್ಲ. ಅದೆಲ್ಲ ನೋಡ್ಕೊಂಡು ಕನ್ಸ್ಟ್ರಕ್ಷನ್ ಇರುತ್ತಲ್ಲ, ಇದಿರಲ್ಲ ಸರ್ ನಿಮ್ಮಂತವ್ರಲ್ಲ. ಹನಿ ಕೊಡೋದು ಹಳ್ಳ, ಹೌದಲ್ವರ? ಇದು ಬೆಟ್ಟದ ತರ ಕಾಣಿಸುತ್ತೆ ಸರ್. ಹತ್ರಕ್ಕೆ ಹೋದಂಗೆ ಈಸಿ ಆಗ್ಬಿಡತ್ತೆ ಹತ್ತಕ್ಕೆ, ಹೌದಲ್ಲ? ಹಂಗಾಗಿ ನಾವು ಇಷ್ಟು ವರ್ಷಗಳಿಂದ ನಾನು ಅದೇ ಅನ್ಕೊಳ್ತಿದ್ದೆ. ಬೆಟ್ಟ ತರ ಕಾಣಿಸ್ತಿತ್ತು ನನಗೆ. ಒಂದು ಕನ್ಸ್ಟ್ರಕ್ಷನ್ ಅನ್ನೋದು ಏನಾಗ್ತಿತ್ತು, ಬೆಟ್ಟ ತರ ಕಾಣಿಸ್ತಿತ್ತು. ಅದಕ್ಕೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಈಗಲೂ ನಾನು ಯೋಚನೆ ಮಾಡಿಲ್ಲ, ಬಾಡಿಗೆ ಮನೆನೇ ಹುಡುಕ್ತಿಲ್ಲ. ಬಟ್ ನಾವು ಇವಾಗ ನಿಮಗೆ ಕನ್ಸ್ಟ್ರಕ್ಷನ್ ಅಲ್ಲೂ PEB ಬಿಲ್ಡಿಂಗ್ಸ್ ಬಂದ್ಬಿಟ್ಟಿದೆ, PEB ಸ್ಟ್ರಕ್ಚರ್ಸ್. ಸೊ ದಟ್ ಈಸ್ ಮಚ್ ಚೀಪರ್ ಓನ್ಲಿ. ನೀವೇನು ಆಮೇಲೆ ಫಾಸ್ಟರ್. ಇವಾಗ ಇದೊಂದು ಮನೆ ಕಟ್ಟಬೇಕಂದ್ರೆ ನಿಮ್ಗೆ 1 ವರ್ಷ ಬೇಕು. ಅದು 3 months ಅಲ್ಲಿ PEB ಸ್ಟ್ರಕ್ಚರ್ ಅಪ್ ಆಗ್ಬಿಡುತ್ತೆ. ಮ್ಯಾಕ್ಸಿಮಮ್ 4-5 months ಅಷ್ಟೇ. ಅಂಡ್ ಇಟ್ ಇಸ್ ಗುಡ್. ಬೇಕಾದಾಗ ಬಿಚ್ಕೊಂಡು ಇದು ಮಾಡ್ಬೋದು. ಇಟ್ ಇಸ್ ನಾಟ್ ಎ ವೇಸ್ಟ್. ಕಾಂಕ್ರೀಟ್ ಇಸ್ ವೇಸ್ಟ್ ಒಂದ್ಸರಿ ಹಾಕ್ಬಿಟ್ರೆ. ಬಟ್ ಅದು ಚೀಪಾಗಿ ವರ್ಕೌಟ್ ಆಗುತ್ತೆ. ಎನಿವೆ ಪ್ಲಾನ್ ಮಾಡಿ. ಅದೊಂದು ಯೋಚನೆ ಬಂತು ನಮ್ಗೆ. ಹಂಗಾಗಿ ನೋಡಿದೀವಿ.
ಮಾತುಕತೆನೂ ಮುಗಿದಿದೆ. ಟೋಟಲ್ಲು 20 ಗುಂಟೆಗೆ ಅವ್ರು 90 ಲಕ್ಷ ಕೇಳಿದ್ರು ಸರ್. ಕಡಿಮೆ ಸರ್, ಅದು ಹೈ ಟೆನ್ಷನ್ ಲೈನ್ ಹೋಗಿರೋದಕ್ಕೆ ಸೈಟ್ ಸರ್, ಸೈಟೇನೆ ಈಗ ಅಲ್ಲಿ ಮಾತಾಡ್ಸಕ್ ಆಗ್ತಿಲ್ಲ. 25 ಲಕ್ಷ ಆಗಿದೆ ಒಂದ್ ಸೈಟು. ನೀವು 20 ಗುಂಟೆ ಅಂದ್ರೆ ಲೆಕ್ಕ ಹಾಕಿ ಎಷ್ಟಾಗುತ್ತೆ? 2 ಕೋಟಿ ಆಗೋಗುತ್ತೆ ಸರ್. BBMP ಲಿಮಿಟ್ಸ್ ಇಲ್ಲ, ಪಂಚಾಯತಿನೇ ಇದೆ. ಈಗ ಕಡಬ್ಗೆ ತನಕ ಮೆಟ್ರೋ ಆಗಿದೆ. ಹೌದು, ಮೆಟ್ರೋ ಸರ್ ಶುರು ಆಯ್ತು. ಸಾಯಿಲ್ ಟೆಸ್ಟಿಂಗ್ ನಡೀತಿದೆ, ಆಗ್ಲೇ ಜಿಯೋಲಜಿಕಲ್ ಟೆಸ್ಟ್ ಶುರು ಆಗೋಗಿದೆ ಸರ್. ಇನ್ 3 years ಮೆಟ್ರೋ ಬಂದ್ಬಿಡುತ್ತೆ ಅಲ್ಲಿ. ಇನ್ನು ಅಲ್ಲಿ ಮಾತಾಡ್ಸಕ್ಕಾಗಲ್ಲ ಸರ್. ಈಗ ಸಿಕ್ತಿರೋ ನಮ್ಗೆ ಚೀಪ್ ಅಂಡ್ ಬೆಸ್ಟ್ ಅನ್ಕೊಳ್ಳಿ. ನಮ್ಗೆ ಭಗವಂತನ ದಯೆ ನಮ್ಮೇಲೆ. ಅವ್ರ ಜೊತೆ ಓನರ್ ಹಂಗೆ ಅಂದ್ರೆ ಅವ್ರು ಇಳಿತಾ ಇಲ್ಲ, ಜಗ್ತಾ ಇಲ್ಲ ಸರ್. 4 ನಿಮ್ ಲೆಕ್ಕ ಬಂದು 4.5 ಲಕ್ಷ ಗುಂಟೆಗೆ. ಹೌದು ಸರ್, 4 ಲಕ್ಷ. ಅದನ್ನ ಕಡಿಮೆಗಿಳಿಸಿದೀವಿ. 3,80,000 ರೂಪಾಯಿ ಫೈನಲ್ ಆಗಿದೆ ಸರ್. ಗುಂಟೆ ಅಂದ್ರೆ ಅಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕನೇ ಅದು. ಹಂಗೆ ಲೆಕ್ಕನೇ, ಸ್ಕ್ವೇರ್ ಫೀಟ್ ಅಲ್ವಾ? ಲೆಕ್ಕನೇ. 1000 ಇದು ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ? 300 ರೂಪಾಯಿ ಸ್ಕ್ವೇರ್ ಫೀಟ್ ಇತ್ತು. ಕಡಿಮೆ ಸರ್, ಅತಿ ಕಡಿಮೆ. ಈಗ ಅಲ್ಲಿ ಎಲ್ಲಿ ಸಿಗುತ್ತೆ? 4,500 ಹೊಡ್ತಿದೆ ಈಗ ನಾವು. 100 ರೂಪಾಯಿಗೆ ಸರ್, ಕಾರ್ಪೆಟ್ voltage ಕ್ಲೀನ್ building ಮಾಡೋದು 4,500 ಸೇಲ್ ಆಗಿರೋದು ಸರ್. ಅಲ್ಲ, ಬಟ್ ಅದು ಗ್ರಾಮ ಠಾಣ ತಾನೆ. ಗ್ರಾಮನೇ. ಇನ್ನೇನ್ ಗ್ರಾಮ ಹೋಗ್ಬಿಡುತ್ತೆ ಸರ್. ಇನ್ನು ಸ್ವಲ್ಪ ಅದೆಲ್ಲ ದಿನಕ್ಕೆ. DC ಕನ್ವರ್ಟರ್ ಸ್ವಲ್ಪ ದಿನ ಹೊರಟೋಗುತ್ತೆ ಈಗ. ಓಕೆ, ಹಂಗಾಗಿ ಅದೊಂದು ಖುಷಿ ವಿಚಾರ. ಮಾಡಿ ಮಾತುಕತೆ ಬಿಡುತ್ತೆ. ಮುಗ್ದಿದೆ. ಅದಕ್ಕೆ ನಿಮ್ಮ ಗಮನಕ್ಕೆ ಒಂದ್ಸರಿ ತರೋಣ. ಮಾಡಿ ನೋಡೋಣ. ಯಾರ್ಯಾರು ಇದ್ದಾರೆ ಲೈಕ್ ಮತ್ತೆ ಯಾಕಂದ್ರೆ ನಮ್ಗೆ ATG ಅಲ್ಲೇ ಇರೋದ್ರಿಂದ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ 50%. ಯಾರ್ಯಾರು ಇದ್ದಾರೆ ಒಂಚೂರು ಕನೆಕ್ಟ್ ಮಾಡ್ತಾ ಹೋಗಿ ಸರ್. ಅದೊಂದು ನನ್ನ ಕಡೆ ನೋಡೋಣ, request. ನೀವು ಪ್ಲಾನ್ ಹೇಳಿ, ಡಿಸ್ಕಸ್ ಒಂದು 5 ನಿಮಿಷ ಇದಾದ್ಮೇಲೆ ಒಬ್ರು ಒಳ್ಳೆ ಖಂಡಿತ ಸರ್. we will have a ಇನ್ನೇನ್ ಬೇಕು? ಊಟನ ಆಯ್ತು, ಎಕ್ಸಸೈಸ್ ಆಯ್ತು, ಬುದ್ಧಿನ ಆಯ್ತು, ಇನ್ನೇನ್ ಬೇಕು? ಸೊ ಇದೆರಡಕ್ಕೂ ಒಂದು ರಿಮೋಟ್ ಕಂಟ್ರೋಲ್ ಇದೆ. ಇವಾಗ ನೀವು ಚೆನ್ನಾಗಿ ಎಕ್ಸಸೈಸ್ ಮಾಡಿ ಎಲ್ಲ ಇದು ಮಾಡಿರ್ತೀರಾ. ಯಾರು ಸ್ಪೋರ್ಟ್ಸ್ ಮನ್ ಯಾರು ಇದ್ದೀರಾ? ಇದೆ ಸರ್. ಓಕೆ, ಚೆನ್ನಾಗಿರೋ ದಿವಸ ಅವತ್ತು ನಿಮ್ಮ ಮೂಡಿಲ್ಲ ಆಟ ಆಡೋಕ್ಕೆ, ಏನೋ ಪ್ರಾಬ್ಲಮ್ ಆಯಿತು, ಮೂಡಿಲ್ಲ, ಯು ಆರ್ ನಾಟ್ ಹ್ಯಾಪಿ. ಸೊ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ? ಚೆನ್ನಾಗಿರಲ್ಲ ಅಲ್ವಾ? ಸೊ ಸೇಮ್ ಥಿಂಗ್, ಚೆನ್ನಾಗಿ ಓದಿರ್ತೀರಾ ಎಕ್ಸಾಮ್ಗೆ, ಅವತ್ತಿನ ದಿವಸ ಏನಾಯಿತು, ಯುವರ್ ಮೂಡ್ ಇಸ್ ಬ್ಯಾಡ್ ಅಥವಾ ಏನೋ ಒಂದು ಯು ಆರ್ ಅನ್ಹ್ಯಾಪಿ, ಏನಾಗುತ್ತೆ? ಎಷ್ಟು ಪರ್ಫಾರ್ಮೆನ್ಸ್ ಇರುತ್ತೋ ಅದಕ್ಕಿಂತ ಕಡಿಮೆ ಆಗುತ್ತೆ. ಸೊ ಏನು, ಒಂದು ರಿಮೋಟ್ ಕಂಟ್ರೋಲ್ ಇದೆ ಇದೆರಡಕ್ಕೂ, ದಟ್ ಈಸ್ ಮೈಂಡ್. ಆ ಮೈಂಡಿಗೆ ಫುಡ್ ಯಾವುದು? ಇದಕ್ಕೆ ಬಾಡಿಗೆ ಫುಡ್ಡು ಯಾವುದು? ಎಕ್ಸಸೈಸು, ಆಮೇಲೆ ಊಟ. ತಲೆಗೆ ಫುಡ್ಡು ನಿಮ್ಮದು ಎಜುಕೇಷನ್ನು ಮತ್ತು ಊಟ. ತಲೆಗೂ ಊಟ ಬೇಕು. ಇದೆರಡಕ್ಕೂ ನಿನ್ನ ಬ್ರೈನ್ಗೆ ಮತ್ತು ಬಾಡಿಗೆ ಫುಡ್ ಯಾವುದು? ಸಾರಿ, ಮೈಂಡ್ ಕಂಟ್ರೋಲ್ ಮಾಡೋದು ಮೈಂಡು. ಮೈಂಡಿಗೆ ಫುಡ್ ಯಾವುದು? ಮೈಂಡ್ ಫುಡ್ಡು ಹ್ಯಾಪಿನೆಸ್. ಜ್ಞಾನ, ಧ್ಯಾನ. ಓಕೆ, ಸೊ ಹ್ಯಾಪಿನೆಸ್ ಇದ್ದರೆ ಏನಾಗುತ್ತೆ? ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಕಡಿಮೆ ಓದಿದ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ, ಆಯಿತಾ? ಇದು ಹ್ಯಾಪಿನೆಸ್ ಇದ್ದರೆ ಈವನ್ ಒಂಚೂರು ಚೆನ್ನಾಗಿ ಪ್ರಾಕ್ಟೀಸ್ ಕಡಿಮೆ ಇರಲಿಲ್ಲ ಅಂದರೂ ಒಂದು ಯಾವುದೋ ಗೇಮಲ್ಲಿ ಗೆಲ್ಲ ಚಾನ್ಸಸ್ ಇರುತ್ತೆ. ಓಕೆ, ಬಟ್ ಅದೇನೇ ಎಷ್ಟೇ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು ಹ್ಯಾಪಿನೆಸ್ ಇಲ್ಲ ಅಂದರೆ ಆಗೋದಿಲ್ಲ. ಸೊ ಏನು ಮಾಡ್ತೀರಾ ನೀವು? ಫಸ್ಟ್ ಥಿಂಗ್ ಇಸ್ ಪುಟ್ ಎ ಸ್ಮೈಲ್. ನಮ್ಗೇನಾಗುತ್ತೆ? ಕೋಪ ಬಂದಾಗ ಏನಾಗುತ್ತೆ? ಮುಖ ಎಲ್ಲ ಹಿಂಗೆ ಆಗ್ಬಿಡುತ್ತೆ, ಕರೆಕ್ಟಾಗಿ ಹಿಂಗಾಗ್ಬಿಡುತ್ತೆ. ಕೋಪ ಬಂದಾಗ ಆ್ಯಂಗ್ರಿ ಆಗುತ್ತೆ. ಅಳಬೇಕು ಅಂದಾಗ, ಕಣ್ಣೀರು ಬರಬೇಕು ಅಂದಾಗ ಸಾರೋ ಆಗಿರುತ್ತೆ. ಸೊ ನಾವು ಏನು ಸಿಚುವೇಶನಲ್ಲಿದೆ ಅದಕ್ಕೆ ನಮ್ಮ ಮುಖ ಆಟೋಮೆಟಿಕಾಗಿ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವೇನು ಮಾಡೋಣ, ಅದನ್ನು ರಿವರ್ಸ್ ಮಾಡ್ಬೋದು. ರಿವರ್ಸ್ ಹೆಂಗೆ ಮಾಡೋದು ಅಂದರೆ, ನಮ್ಮ ಸ್ಮೈಲ್ ಹಾಕೊಳ್ಳಿ ಮುಖದ ಮೇಲೆ, ಮನಸ್ಸೆಲ್ಲ ಫ್ರೀ ಆಗಿಬಿಡುತ್ತೆ. ಇಫ್ ಯು ಜಸ್ಟ್ ಸ್ಮೈಲ್ ಯು ಫೀಲ್ ಫ್ರೀ. ಅದು ಆರ್ಟಿಫಿಷಿಯಲ್ ಆಗಿರಲಿ, ಒರಿಜಿನಲ್ ಆಗಿರಲಿ, ರಿವರ್ಸ್ ಅದು ಆಕ್ಟಿವಿಟಿ. ಸೊ ಯಾವಾಗಲೂ ನಾವು ನೋಡ್ತಾ ಇದ್ದಾಗ ಸುಮ್ಮನೆ ಸ್ಮೈಲ್ ಹಾಕೊಳ್ಳಿ ಮುಖದ ಮೇಲೆ, ಎಲ್ಲ ನಗಿ ನೋಡೋಣ, ಮನಸ್ಸು ಖುಷಿ ಆಯ್ತಾ ಹಾಕಿದ್ರೆ. ಸೊ ಯಾರು ಒಬ್ರು ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಬಂದು ನಿಮ್ಮ ಹತ್ರ ಕೂತ್ಕೊಂಡಾಗ ಏನು ಮಾಡ್ತೀರಾ ನೀವು? ನಿಮ್ಮ ಮನಸ್ಸು ಹಂಗೆ ಆಗ್ಬಿಡುತ್ತೆ. ಹೌದಾ, ಏನಾಯ್ತು? ಮುಖ ಎಲ್ಲ ಚೇಂಜ್ ಆಗ್ಬಿಡುತ್ತೆ ಅಲ್ವಾ? ಸೊ ಯಾರು ಖುಷಿಯಲ್ಲಿದ್ದಾಗ ಏನು ಮಾಡ್ತೀರಾ? ನಕ್ಕೊಂಡು ಬಂದು ಮಾತಾಡ್ಸಿದ್ರೆ ನೀವು ನಗ್ತೀರಾ. ಸೊ ಯು ಹ್ಯಾವ್ ಟು ಕ್ಯಾರಿ ದಟ್ ಹ್ಯಾಪಿನೆಸ್. ಹ್ಯಾಪಿನೆಸ್ಸು ಎಲ್ಲೂ ಸಿಗೋದಿಲ್ಲ. ಹ್ಯಾಪಿನೆಸ್ ನಾವೇ ಜನ್ರೇಟ್ ಮಾಡ್ಕೋಬೇಕು. ಓಕೆ, ಹ್ಯಾಪಿನೆಸ್ ನಿಮ್ಗೆ ಯಾರೂ ಕೊಡೋದಿಲ್ಲ, ನಾವೇ ಜನ್ರೇಟ್ ಮಾಡ್ಕೋಬೇಕು. ನಾವೆಲ್ಲಿ ಜನ್ರೇಟ್ ಮಾಡ್ಕೋತೀವಿ? ನಮ್ಮ ಹಾರ್ಟಲ್ಲಿ, ನಮ್ಮ ಮೈಂಡಲ್ಲಿ ಜನ್ರೇಟ್ ಮಾಡ್ಕೋತೀವಿ. ಸೊ ಹ್ಯಾಪಿನೆಸ್ ಜನ್ರೇಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ? ನೀವು ಹ್ಯಾಪಿಯಾಗಿರ್ತೀರಾ, ನಿಮ್ಮ ಪಕ್ಕದವರು ಹ್ಯಾಪಿಯಾಗಿರ್ತಾರೆ, ಟೀಚರ್ಸು ಹ್ಯಾಪಿಯಾಗಿರ್ತಾರೆ, ಎವ್ರಿಬಡಿ ಕ್ಯಾನ್ ಬಿ ಹ್ಯಾಪಿ. ಒನ್ಸ್ ಆ ಸಾರೋ ಬಂತು ಅಂದರೆ ನೆಗೆಟಿವ್ ಆಗ್ಬಿಡುತ್ತೆ. ಹ್ಯಾಪಿನೆಸ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಸೊ ಆ ಪಾಸಿಟಿವ್ ಆಟಿಟ್ಯೂಡಿಂದ ನಿಮ್ಗೇನು ಸಿಗುತ್ತೆ?
So they have boys in another place. ಅಲ್ಲಿ ಎಷ್ಟು ಜನ 30 ಜನ ಹುಡುಗರು ಸರ್ ಇಲ್ಲ 20 So there is a nice place here. You can come here on Saturday. ನೆಕ್ಸ್ಟ್ ಇಯರ್ಗೆ ಮತ್ತೆ ಎಲ್ಲ ಪ್ಲಾನ್ಸ್ ಎಲ್ಲ ಚೇಂಜ್ But ಆಗುತ್ತೆ before ಹೊಸಬ್ರು ಯಾರನ್ನ ಬಂದು ಸೇರಿದ್ರೆ ಮಕ್ಕಳ February they will be busy with their exams. ಇದ್ದಾರೆ ನೆಕ್ಸ್ಟ್ ಇಯರ್ Okay. So they have a ಇಬ್ರು ವ್ಯವಸ್ಥೆ ಇಲ್ಲಿ ಇಬ್ರು ಇದ್ದಾರೆ ಇಲ್ಲಿ ಬಿಡ್ತಾರೆ ಅಲ್ಲೊಬ್ಬ ಯಾಕಂದ್ರೆ ಇದ್ದಾರೆ ಅದು ತುಂಬಾ ಮುಖ್ಯ ಅವ್ರಿಗೆ. ಖಂಡಿತ ಸರ್ ಇದೇ ಟರ್ನಿಂಗ್ ಪಾಯಿಂಟ್ ಹಾಗಾಗಿ ಬೇಕೇ ಬೇಕು ಒಂದು ಮಾರ್ಗದರ್ಶನ ಅಲ್ಲ ನಾವು ಅದೇ ಹೇಳಿದ್ರ ಹೇಳಿದ್ರು ಸರ್ ದೇ ವಿಲ್ ನಾಟ್ ನೋ ವಾಟ್ ದೇ ಹ್ಯಾವ್ ಟು ಡೂ. ಇವಾಗ ಅವ್ರಿಗೆ ಗೊತ್ತಿರೋದು ಒಂದೇ ಸೈನ್ಸು, ಕಾಮರ್ಸು, ಇಂಜಿನಿಯರಿಂಗ್. ಸೈನ್ಸಲ್ಲಿ 2